ಯಾರು ನೀನು? ಸುಶಾಂತ್, ಬೇಗ ಬನ್ನಿ, ಹೋಗೋಣ. ಬನ್ನಿ ಸುಶಾಂತ್. ನಿಧಾನವಾಗಿ ಬನ್ನಿ. ಆಗ್ತಾ ಇಲ್ಲ. ಸುಶಾಂತ್, ನೀರ್ ತಂದ್ಕೊಡಿ. ನೀರು ಬೇಕು. ಮಾಧವಿ, ಚಿನ್ನುವಲ್ಲಿ? ಸುಶಾಂತ್, ಒಂದ್ ನಿಮಿಷ ಇರಿ. ಅವಳು ಈಗಷ್ಟೇ ಚೇತರಿಸ್ಕೊತಿದ್ದಾಳೆ. ತುಂಬಾ ಪ್ರಶ್ನೆಗಳನ್ನ ಕೇಳ್ಬಿಡಿ, ಅವಳು ಕನ್ಫ್ಯೂಸ್ ಆಗಲ್ವಾ? ತಗೊಳ್ಳಿ. ಅಲ್ಲ ಸುಶಾಂತ್, ಅವಳು ಸುಸ್ತಾಗಿದ್ದಾಳೆ. ಈಗ ಅದೆಲ್ಲ ಪ್ರಶ್ನೆ ಕೇಳೋ ಟೈಮ್ ಇದು. ಏನಪ್ಪ ನೀವು? ಅದು ಸರಿ, ನಿನ್ನ ಯಾವಾಗ ಪ್ರಶ್ನೆ ಕೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಸುಶಾಂತ್ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ನೀವೇ ಏನೇನೋ ಹೇಳಿ ಅವಳನ್ನು ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ನಾನ್ ಯಾಕೆ ಹಾಗೆ ಮಾಡ್ಲಿ ಸುಶಾಂತ್? ಸರಿ ಸರಿ, ನೀವೇನು ಮಾಡಲ್ಲ. ಒಂದ್ ನಿಮಿಷ ಇರಿ, ಚಿನ್ನಕ್ಕೆ ಕಾಲ್ ಮಾಡಿ ಹೇಳ್ಬಿಡ್ತೀನಿ. ಹಲೋ ಶಾಂತಿ, ಹೇಳು ಶಾಂತಿ. ಮಾಧವಿ ಸಿಕ್ಕದ್ಲಾ? ಹಾ ಚಿನ್ನು, ನಾನು ಸುಶಾಂತ್ ಜೊತೆಲೇ ಇದೀವಿ. ಮಾಧವಿ ನಮ್ ಜೊತೆ ಸೇಫ್ ಆಗಿದ್ದಾಳೆ, ಕಾರಲ್ಲಿದ್ದಾಳೆ. ಅರ್ಥ ಆಯ್ತು. ಥ್ಯಾಂಕ್ಸ್ ಅಮ್ಮೂರೆ. ನಿಮಗೂ ಸುಶಾಂತ್ ಸರ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಮಿಬ್ರಿಗೂ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಮ್ಮೋರೆ, ನೀವು ಮಾಡಿರೋ ಈ ಉಪಕಾರನ ನಾನು ನನ್ನ ಜೀವನ ಪೂರ್ತಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಏ ದಡ್ಡ, ಥ್ಯಾಂಕ್ಸ್ ಎಲ್ಲ ಆಮೇಲೆ ಇಟ್ಕೋ. ಫಸ್ಟು ಮಾಧವಿ ಹತ್ರ ಮಾತಾಡು. ಅವಳಿಗೂ ಸಮಾಧಾನ ಆಗುತ್ತೆ, ನಿನಗೂ ಸಮಾಧಾನ ಆಗುತ್ತೆ. ಪಾಪ ಕಣವಳು ತುಂಬಾ ಡಲ್ ಆಗ್ಬಿಟ್ಟಿದ್ದಾಳೆ. ಹೇಳ್ ನೋಡು, ಅವಳಿಗೆ ಹೇಗಾಯ್ತು ಏನಾಯ್ತು ಅಂತೆಲ್ಲ ಕೇಳಿ ಬಾಯಿಗೆ ಬಂದಂಗೆಲ್ಲ ಬಯಕ್ ಹೋಗ್ಬಿಡ. ನೀನ್ ಏನಾದ್ರೂ ಬೈದ್ರೆ ಆಮೇಲೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ಅವಳಿಗೆ ಸಮಾಧಾನ ಮಾಡ್ಬೇಕು, ಆಯ್ತಾ? ಏನೇನೋ ಮಾತಾಡ್ಬಾರ್ದು. ಹಾ